ಬಾಡಿಗೆ ಮತ್ತು ಮನೆ ಕೆಲ್ಸಕ್ಕೆ ಬರೋರ್ಗೇ ನನಗೆ ಎಷ್ಟು ಖರ್ಚಿಗೆ ಬರುತ್ತೆ. ಇಂಥ ಒಂದು ಸಿಚುವೇಷನಲ್ಲಿ ಹೇಗೆ ಮಾಡಬೇಕಪ್ಪ? 10,000 ರೂಪಾಯಿ ಜೀವನ ಮಾಡುವಂದರೆ ಬೆಂಗಳೂರಲ್ಲಿ ಒಬ್ಬ ವ್ಯಕ್ತಿ, ಅದರಲ್ಲೂ ವೀಲ್ಚೇರಲ್ಲಿ ಇದ್ಕೊಂಡು ಅವಳ ಹೆಲ್ತ್ ನೋಡ್ಕೊಂಡು, ಮಗುದು ನೋಡ್ಕೊಂಡು, ಎಜುಕೇಷನ್ ನೋಡ್ಕೊಂಡು, ಮನೆ ಬಾಡಿಗೆ ಕಟ್ಕೊಂಡು ಯಾವನು ಬದುಕೋಕ್ಕಾಗುತ್ತೆ? ಸೊ ಯಾವತ್ತು ಹೆಂಡ್ತಿ ಅನ್ನೋ ಒಂದು ಪದಕ್ಕೆ ಒಂದು ವ್ಯಾಲ್ಯೂನೇ ಇಲ್ಲ ಅಂತ ಒಬ್ಬರನ್ನ ಮದುವೆ ಆದಮೇಲೆ ಗೊತ್ತಾಗುತ್ತೋ, ಆ ಲೈಫಲ್ಲಿ ಆ ಹೆಂಡ್ತಿ ಸತ್ತಂಗೆ. ರೂಪಾಯಿ ಕೊಡೋಲ್ಲ, ಮಾತೈತೆ 1 ರೂಪಾಯಿ ಕೊಡೋಲ್ಲ. ಯಾಕೆ? ನನ್ನ ಲೈಫ್ ಹಾಳು ಮಾಡಿರೋದು ಯಾವನು? ನನ್ನ ಜೀವನ ನೀನು ತಗೋ, ನೀನು 1 ರೂಪಾಯಿ ಕೊಡೋದೇ ಬೇಕಾಗಲ್ಲ ನನಗೆ. ನಾನೇ ನೀನು ಕೊಡ್ತೀನಿ ತಿಂಗಳು ಬೇಕಾದ್ರೆ ದುಡಿದ್ಬಿಟ್ಟು ಏನೋ ಕಷ್ಟಪಟ್ಟು ನಾನೇ ನಿಂಗೆ ತಿಂಗಳು ಕೊಡ್ತೀನಿ. ನನ್ನ ಜೀವನ ನೀನು ತಗೋಬಿಡು, ಅಷ್ಟೇ ನಾನು ಕೇಳೋದು. ಯಾಕಂದರೆ ಒಬ್ಬ ವ್ಯಕ್ತಿ ಲೈಫ್ನ ಚೆನ್ನಾಗಿ ಓಡಾಡಬೇಕಾದ್ರೆ ಈ ಥರ ಹಾಳು ಮಾಡಿ ಕೂರಿಸ್ಬಿಟ್ರೆ, ನಾನು ದುಡ್ಕೊಂಡು ತಿನ್ನೋಕ್ಕೂ ಆಗ್ತಿದ್ದಂಗೆ ಮಾಡಿದೆ. ಯಾರ ಫ್ಯಾಮಿಲಿಗೂ ನಾನು ಹೋಗಲ್ಲ ಸ್ವಾಭಿಮಾನಿಯಾಗಿರೋದ್ರಿಂದ. ನಿಂತರೆಲ್ಲ ಬಕೆಟ್ ಹಿಡಿಯೋಕ್ಕೆ ನಂಗೆ ಬರೋದಿಲ್ಲ. ಸೊ ನಮ್ಮಮ್ಮ ತೀರೋಗಿದ್ರು, ಹಳೆಯ ಮನೆ, ಒಂದು ಕಡೆ ಗೋಡೆ ಬಿದ್ದಿತ್ತು. ಸೊ ಈ ಒಂದು ಸಿಚುವೇಶನ್ನ ಈ ವ್ಯಕ್ತಿ ಎನ್ಕ್ಯಾಶ್ ಮಾಡ್ಕೊಂಡು ಅನ್ನೋ ಖರ್ಚೆಲ್ಲ ಅಷ್ಟಿರುತ್ತೆ. ಸೊ ಇಷ್ಟು ಒಂದು ಇದನ್ನು ನಿಭಾಯಿಸೋದು ಅಷ್ಟು ಸುಲಭ ಅಲ್ವೇ ಇಲ್ಲ. ಇದನ್ನೆಲ್ಲ ನಿಭಾಯಿಸ್ಕೊಂಡು ಇವನು ಕೋರ್ಟಿಗೆ ಡಿವರ್ಸಿಗೆ ಹಾಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಂದ ಗುಬ್ಬಿಯಿಂದ ಬೆಂಗಳೂರಿಗೆ ಓಡಾಡ್ಕೊಂಡು ಕಾರಲ್ಲೂ ಎಷ್ಟು ಖರ್ಚು ಮಾಡ್ಬೋದು ನಾನು. ಯಾಕಂದರೆ ಸಾವಿರಾರು ಜನದ ಮುಂದೆ ತಾಲಿ ಕಟ್ಟೋ ಗಂಡ, ಅವಳ ಜೀವನ ಹಾಳು ಮಾಡಿದ್ದೀನಿ. ಇವತ್ತು ಅವಳ ಲೈಫ್ ಅವಳು ನೋಡ್ಕೊಳ್ಳಿ, ಹೆಂಗೋ ಇರೋಷ್ಟು ದಿನ ಸ್ವಲ್ಪ ದಿನ ಬದುಕ್ತಾಳೇನೋ. ಅವಳ ಜೀವನಕ್ಕೆ ಆಧಾರಕ್ಕೆ ಒಂದು ಮನೆ ಕೊಡೋಕ್ಕೆ ಒಂದು ಯೋಗ್ಯತೆ ಇಲ್ಲ ಅಂದರೆ, ಬೆನ್ನಿಗೆ ಬಿದ್ದ ಬೇತಾಳ ಅಂತ ಹೇಳ್ತಾರಲ್ಲ, ಬೆನ್ನಿಗೆ ಹತ್ತಿದ್ದ ಶನಿ ಅಂತ. ಕೆಲವೊಂದು ಶನಿಗಳು ನಮ್ಮ ಲೈಫಿಂದ ಹೋಗೋದೇ ಇಲ್ಲ. ಅವು ಯಾವಾಗಲೂ ನಮ್ಮ ಜೊತೆಲೇ ಇರಬೇಕು ಅಂತವೆ. ಏನು ಮಾಡೋಣ? ಟಾರ್ಚರು ಕೊಡ್ತವೆ ಜೊತೆಗೆ. ಆಮೇಲೆ ಅವಕ್ಕೆ ಏನೋ ಗೊತ್ತಿಲ್ಲ, ನಮ್ಮನ್ನು ನೆಮ್ಮದಿಯಾಗಿ ಬಿಟ್ಬಿಟ್ರೆ ಅವು ನೆಮ್ಮದಿಯಾಗಿರಲ್ವೇನೋ ಅಂತ ಅನಿಸುತ್ತೆ ಆ ಶರಿ. ಒಂದು 4-5 ಎಪಿಸೋಡೇ ಆಗ್ಬೋದು, ನನಗಂತೂ ಗೊತ್ತಿಲ್ಲ. ನೋಡೋಣ ಎಷ್ಟು ಬರುತ್ತೆ ಏನು ಕತೆ ಅಂತ. ಸೊ ಅದ್ರ ಜೊತೆಗೆ ಇನ್ನೊಂದು ಆಪರ್ಚುನಿಟಿ ಇದೆ, ಪ್ರಜಾವಾಣಿ ಅವ್ರ ಕಡೆಯಿಂದನೇ ಒಂದು ಈವೆಂಟ್ ನಡೀತಾ ಇದೆಯಂತೆ. March 8 ಆದಮೇಲೆ ಒಂದು ಈವೆಂಟ್ ಮಾಡ್ತಾಯಿದ್ದೀವಿ, ಅವಾಗ ನಾನು ನಿಮ್ಮನ್ನು ಕರಿತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಅವರು. ನೋಡಿ, ಏನು ಕಡಿಯೋಕ್ಕೆ ಸಿಕ್ಕಿಲ್ಲ ಅಂತ ಕಬ್ಬನ್ನ ಕಡಿತಾವನೆ ಗುಂಡ. ಹೇಯ್, ಏನೋ ಕಡಿತಾ ಇದೆಯಾ? ಅಲ್ಲೇನು ಇರಬೇಕಾ ಬೇಡವಾ? ಮುರಿದೋಗ್ಬೇಕಾ ಅಲ್ಲೋ? ಬೆಳಗ್ಗೆ ನನ್ನ ಚಾರ್ಜರ್ ವೈರ್ಕು ಹಿಡ್ದಾಕ್ಬಿಟ್ಟೈತೆ. ಏನಪ್ಪ ಮಾಡಲಿ ನಾನು ಇವಾಗ? ಈ ಬೆಡ್ ರಿಡನ್ ಲೈಫ್ನಲ್ಲಿ ಸೊ ನಾನು ವೃದ್ಧಾಪ್ಯದ ಜೀವನ ನೋಡ್ದಂಗೆ ಅನಿಸ್ಬಿಡ್ತು ನನಗೆ. ಯಾಕಂದರೆ ಆಲ್ಮೋಸ್ಟ್ ಒಂದು 50-60 ವರ್ಷ ಆದಮೇಲೆ ಎಲ್ಲರೂ ಬೆಡ್ ರಿಡನ್ ಆಗ್ತಾರೆ. ಬಟ್ ನಾನು 27 ವರ್ಷಕ್ಕೆ ಬೆಡ್ ರಿಡನ್ ಆಗ್ತೀನಿ. ಹೆಂಗೆ ಮ್ಯಾನೇಜ್ ಮಾಡಬೇಕು ಇದನ್ನೆಲ್ಲ ಅನ್ನೋದೊಂದು ಪಾರ್ಟು ನನ್ನ ಲೈಫ್ ನಡೀತದೆ, ಇನ್ನೊಂದು ಪಾರ್ಟು ನನ್ನ ಮಗನ ಲೈಫ್ ನಡೀತಿದೆ. ಸೊ ಇದನ್ನೆಲ್ಲನೂ ನಿಭಾಯಿಸ್ಕೊಂಡು ನಡೆಸೋದೇ ಒಂದು ಜೀವನ ಆಗಿದೆ. ಇಷ್ಟೇ ಖಾರಕ್ಕೆ ಜಾಸ್ತಿ ಏನೇ ಹಾಕಲ್ಲ ನಾವು. ಸೊ ಇದು ಉಪ್ಸಾರು ಖಾರ ಅಂದರೆ ಖಾರ ಎತ್ತಿಡ್ತೀವಿ ಅಂತ ಹೇಳ್ತೀವಲ್ಲ, ಆ ಖಾರ ಇದು. ನಾನಿಲ್ಲಿ ನಿನ್ನೆ ತಂದಿರೋ ಅಂಥ ಒಣಗೊನೆ ಸೊಪ್ಪು ತೊಗೊಂಡು ಬಂದು ಉಪ್ಸಾರು ಮಾಡೋಣ ಅಂತ ಹೇಳಿ ಬೇಳೆ ಹಾಕಿದ್ದೀನಿ, ತೊಗರಿ ಬೇಳೆ. ಸೊ ಬೇಯ್ತಾ ಇದೆ. ಸೊ ಮಡಿಕೆ ಒಳಗಡೆ ಸಾಂಬಾರು ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದರಲ್ಲೂ ಉಪ್ಸಾರು ಮುಂದೆ ಇನ್ಯಾವ ಬಿರಿಯಾನಿನೂ ಆ ರೇಂಜಿಗೆ ಫೀಲ್ ಆಗೋಲ್ಲ ನನಗೆ. ಸೊ ಬೇರೆಯವ್ರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಬಟ್ ನನಗಂತೂ ಅದೇ ರೇಂಜಲ್ಲಿ ಫೀಲ್ ಆಗುತ್ತೆ. ಉಪ್ಸಾರು ಅಂದರೆ ತುಂಬ ಇಷ್ಟ ನನಗೆ. ನಾನಿಲ್ಲಿ ಒಣಗೊನೆ ಸೊಪ್ಪು ಮತ್ತು ಬೇಳೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸೊ ಅದನ್ನು ಸೋಸಿಟ್ಕೊಂಡಿದ್ದೀನಿ, ನೀರೆಲ್ಲ ಪಾತ್ರೆ ಒಳಗಡೆ ಬರೋ ಥರ. ಸೊ ಅದಕ್ಕೆ ಒಗ್ಗರಣೆಗೆ ನಾನು ಈರುಳ್ಳಿ ಮತ್ತು ತೆಂಗಿನಕಾಯಿ ತುರಿ ಮತ್ತು ಕರಿಬೇವಿನ ಸೊಪ್ಪು ಇಟ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು ಇದಕ್ಕೆ ಖಾರಕ್ಕೆ. ಸೊ ಇದು ನಾನು ಖಾರ ರುಬ್ಬೋದಕ್ಕೆ ಇಟ್ಕೊಂಡಿರೋವಂಥದ್ದು, ಬೇಳೆ ಬೇಯಿಸಿರೋವಂಥದ್ದು. ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಮತ್ತು ಹುಣಸೆಹಣ್ಣು ಬಿಸಿ ನೀರಿಗೆ ಸ್ವಲ್ಪ ನೆನೆಸಿಟ್ಟರೆ ಬೇಗ ನೆನೆಯುತ್ತೆ ಅಂತ. ಸೊ ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ತೆ, ಹಂಗಾಗಿ ನೆನೀತದು. ಒಣಮೆಣ್ಸಿನ್ಕಾಯಿ ಸುಟ್ಟಿಟ್ಕೊಂಡಿದ್ದೀನಿ, ಅದು ಸುಡಬೇಕಾದ್ರೆ ಏನಾಯಿತು, ಒಂದೇ ಕಡೆ ಸುಟ್ಟೋಯ್ತು. ಸೊ ಅದಕ್ಕೆ ಇನ್ನೊಂದು ಕಡೆ ಸುಡಲಿಲ್ಲ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಅಲ್ಲಿಗೆ ಬಿಟ್ಟೆ. ಸೊ ಇವಾಗ ಅದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಸಿಪ್ಪೆ ಸುಲಿದಿರೆ ಆ್ಯಡ್ ಮಾಡಿದ್ರೆ ಸೊ ಅದರ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟೇ ಖಾರಕ್ಕೆ ಜಾಸ್ತಿ ಏನೇ ಹಾಕಲ್ಲ ನಾವು. ಸೊ ಇದು ಉಪ್ಸಾರು ಖಾರ ಅಂದರೆ ಖಾರ ಎತ್ತಿಡ್ತೀವಿ ಅಂತ ಹೇಳ್ತೀವಲ್ಲ, ಆ ಖಾರ ಇದು. ಸೊ ರಾಮನಗರ ಸೈಡ್ ಮಾಡೋದು ಹಿಂಗೇನೆ. ಸೊ ನಾವು ಬಿಡದಿಯವರಾಗಿರೋದ್ರಿಂದ ನಾವು ಈ ಥರ ಅಭ್ಯಾಸ ನಮಗೆ. ಖಾರ ಎತ್ತಿಡೋ ಖಾರ ಮಾಡ್ತೀವಿ ನಾವು. ಸೊ ಸಪ್ರೇಟು ಸಪ್ಪು ನೀರು ಅಂತ ಇರುತ್ತೆ ನೋಡಿ, ಇದು ಸಪ್ಪು ನೀರು. ಇವಾಗ ಖಾರ ರುಬ್ಕೊಂಡು ಬರೋಣ. ಉಪ್ಸಾರು ಖಾರ ರುಬ್ಬಿದಾಯಿತು. ಆ್ಯಕ್ಚುಲಿ ಹಸಿಮೆಣ್ಸಿಕಾಯಿನೂ ಕೂಡ
ಸೊಪ್ಪಿನ ಜೊತೆಗೆ ಬೇಯಿಸ್ಕೊಂಡು ಕೂಡ ಖಾರಕ್ಕೆ ರುಬ್ಕೋಬೋದು. ಒಣಮೆಣ್ಸಿಕಾಯಿ ಕೂಡ ಹುರಿದ್ಬಿಟ್ಟು ರುಬ್ಕೊಳ್ಳೋದ್ರಿಂದನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಒಬ್ಬೊಬ್ರಿಗೆ ಹಸಿ ಮೆಣ್ಸಿಕಾಯಿ ಆಗೋಲ್ಲ, ಕೆಲವೊಬ್ರಿಗೆ ಒಣಮೆಣ್ಸಿಕಾಯಿ ಇಷ್ಟ ಆಗೋಲ್ಲ, ಹಿಂಗಿರುತ್ತೆ. ಸೊ ಒಬ್ಬೊಬ್ರಿಗೆ ಯಾವ ಥರ ಇರುತ್ತೋ ಹಂಗೆ ಮಾಡ್ಕೊಬೋದು. ಕೆಲವೊಬ್ರಿಗೆ ಗ್ಯಾಸ್ಟ್ರಿಕ್ ಇರೋದ್ರಿಂದ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಈ ಥರ ಮಾಡ್ಕೊಳ್ಳೋವಂಥದ್ದು. ಸೊ ಇವಾಗ ಖಾರನೆಲ್ಲ ಇದಕ್ಕೆ ಎತ್ತಿಟ್ಕೊಳ್ತೀನಿ. ಉಪ್ಸಾರಂತೂ ಘಮ ಘಮ ಅಂತ ಇದೆ. ಸೊ ಬೆಳಗ್ಗೆ ರೈಸ್ ಹಾಕ್ಕೊಂಡು ಬಂದಿದ್ದೀನಿ. ಏನು ಮಾಡೋದು, ಪೂರ್ವಿಗೆ ಮ್ಯಾಗಿ ಮಾಡಿ ಕಳಿಸ್ದೆ. ಬಟ್ ರೈಸ್ ಮಾಡೋಕ್ಕೆ ಹೇಳ್ಬಿಟ್ಟಿದೆ. ನಿದ್ದೆಗಣ್ಣಲ್ಲಿ ಹೆಂಗೆ ಹೇಳೋದು ಏನು ಕಥೆನೋ ಗೊತ್ತಿಲ್ಲ. ಸೊ ಹಾಗಾಗಿ ಇವಾಗ ರೈಸ್ ತಿನ್ನೋಣ, ಮುದ್ದೆ ಮಾಡೋಷ್ಟು ಟೈಮ್ ಆಗುತ್ತೆ ಅಂದ್ಬಿಟ್ಟು. ಒಣಗೊನೆ ಸೊಪ್ಪಿನ ಪಲ್ಯ ಸಾಕಾಗಿದೆ. ಟೇಸ್ಟು ತಿನ್ನೋದು ಅವಾಗಲೇ. ಸೊ ತುಂಬ ಚೆನ್ನಾಗಾಗಿತ್ತಪ್ಪ. ಸೊ ಫ್ರೆಶ್ಶಾಗಿ ತಂದು ಸೊಪ್ಪನ್ನ ಬೇಯಿಸಿ ತಿನ್ನಬೇಕಪ್ಪ. ತಂದು ಇಟ್ಟು ಅದನ್ನು ಕೊಳಿಸಿ ತಿನ್ನೋ ಹೊತ್ತಿಗೆ ನಮ್ಮ ಕಥೆನೇ ಮುಗ್ದೋಗಿರುತ್ತೆ. ಸೊ ಯಾವಾಗ ಫ್ರೆಶ್ಶಾಗಿ ತರ್ತೀವಿ ಆವಾಗ ತಿನ್ಬಿಡ್ಬೇಕು. ಬಾಯಲ್ಲಿ ನೀರು ಬರ್ತೈತೆ ನನಗೆ, ಮಾತಾಡೋಕ್ಕಾಯ್ತಲ್ಲ. ಬರಲಿ ಹಾಯ್ ನೋಡಿ, ಏನು ಕಡಿಯೋಕ್ಕೆ ಸಿಕ್ಕಿಲ್ಲ ಅಂತ ಕಬ್ಬನ್ನ ಕಡಿತಾವನೆ ಗುಂಡ. ಹೇಯ್, ಏನೋ ಕಡಿತಾ ಇದೆಯಾ? ಅಲ್ಲೇನು ಇರಬೇಕಾ ಬೇಡವಾ? ಮುರಿದೋಗ್ಬೇಕಲ್ಲು. ಬೆಳಗ್ಗೆ ನನ್ನ ಚಾರ್ಜರ್ ವೈರ್ಕು ಹಿಡ್ದಾಕ್ಬಿಟ್ಟೈತೆ. ಏನಪ್ಪ ಮಾಡಲಿ ನಾನು ಇವಾಗ? ಹಾಂ, ಐ ಒದೆ ಬೀಳ್ತೈತೆ. ಚಾರ್ಜರ್ಗೆ ವೈಯರ್ ನೋಡಬೇಕು ನೀವು ಹೆಂಗಿದೆ ಅಂತ. ಹಾಳು ಮಾಡಿಟ್ಟಿದ್ದಾನೆ. ಹಾಂ, ನೆನ್ನೆ ಮಿಸ್ ಆಗಿಬಿಟ್ಟು ಚಾರ್ಜರ್ ವೈರ್ನ ನೆಲಕ್ಕೆ ಟಚ್ ಹಂಗೆ ಇಟ್ಬಿಟ್ಟಿದೆ. ಸೊ ಅವನೇನು ಮಾಡಿದ್ದಾನೆ, ತಗೊಂಡು ಎಲ್ಲ ಕಚ್ಚಿಬಿಟ್ಟು ಬಜ್ಜಿ ಮಾಡಿಬಿಟ್ಟು ನೋಡಿ. ಇದೇನು ಚಾರ್ಜರ್ ವೈಯರ್ ಥರ ಇದೆಯಾ? ಒಂದು ಸಾರಿ ನೋಡಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೆ. 1 ವರ್ಷವೂ ಆಗಿಲ್ಲ ಇನ್ನೂ ತಗೊಂಡು ಹಾಳು ಮಾಡಿ ಗೊಬ್ಬರ ಮಾಡಿದೆ. ಪೂರ್ತಿ ವೈಯರ್ ಕಣಕ್ಕೆ ಕಚ್ಚೈತೆ. ಏನಪ್ಪ ಮಾಡೋದು ಅಂತ ಗೊತ್ತಾಯ್ತಲ್ಲ ನನಗೆ. ನೋಡಿ, ಪೂರ್ತಿ ಇಲ್ಲಿಂದ ಇಲ್ಲಿವರೆಗೂ ಎಲ್ಲ ಕಚ್ಚಿ ಗೊಬ್ಬರ ಮಾಡೋದೈತೆ. ಈಗ ಎಂಥ ಮರಿ ಇರಬೇಕಪ್ಪ ಇದು. ಆಮೇಲೆ ಅದು ಇನ್ನೂ ಹುಡ್ತಾ ಇರಬೇಕು. ಹಲ್ಲುಗಳು ಚಿಕ್ಕದಲ್ವಾ, ಅಲ್ಲೆಲ್ಲ ಕಡ್ತಾಗ್ತಾ ಇರ್ಬೇಕು. ಅದಕ್ಕೆ ಯಾವಾಗ ಹೋಗಿ ಬಂದು ಕಚ್ಚಕ್ಕೆ ಬರುತ್ತೆ. ಒದೆ ಬೀಳುತ್ತೆ ನಿಂಗೆ. ಬಾಯಿ ಈಚೆ ಬಾ. ಅವನೆಲ್ಲ ಹೋಗಿ ಕೂತಿದ್ದಾನೆ. ಹಾಸಿಗೆ ರೂಢಿ ಮಾಡ್ಕೊಂಬಿಟ್ಟಾನೆ ಇವಾಗ. ಇಲ್ಲಿ ಮಂಚದ್ದು ಒಂದು ಇದು ಮುರಿದೋಗಿದೆ. ಸೊ ಆಮೇಲೆ ನಾನು ಬೇರೆ ಯಾವಾಗಲೂ ಇಲ್ಲಿ ಓಡಾಡ್ತೀನಿ. ಇದು ಶಾರ್ಪಾಗೂ ಇತ್ತು, ಹಂಗಾಗಿ ಪ್ಲಾಸ್ಟರ್ ಹೊಡೆದಿದ್ದೀನಿ ನಾನು. ಅವನಿಗೆ ಹಾಲು ಹಾಕಿಟ್ಟಿದ್ದೀನಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಸೊ ಬೆಳಗ್ಗೆನ ತಿಂಡಿ ಎಲ್ಲ ಮುಗಿಸಿ ಪೂರ್ವಿಗೂ ಅವನ ಬಾಕ್ಸ್ ಕೊಟ್ಟು ಸ್ಕೂಲಿಗೆ ಕಳಿಸಿ, ಮತ್ತು ಇವಾಗ ನಾನು ಬೇರೆ ಕೆಲಸ ಇದೆ. ಸೊ ಒಂದು ಫೈರಿಂಗ್ ಹಾಕಬೇಕು, ಬೇರೆ ಕಡೆ ಎಲ್ಲರೂ ಹೋಗಬೇಕು ಅಂತ. ಈ ಮನೆಗೆ ಬಂದಾಗಿಂದ ಹೇಳಬೇಕು ಅಂದರೆ ಔಟ್ಸೈಡ್ ಎಲ್ಲೂ ತೊಗೊಂಡೋಗ್ಬಿಟ್ಟು ಬೇಕಿಂಗ್ ಹಾಕಿದ್ದೇ ಇಲ್ಲ ಮಣ್ಣಿನ ಜ್ಯುವೆಲರಿನ. ಸೊ ಇದನ್ನು ಏನಾರು ಮಾಡಬೇಕು ಅಂತ. ಬೀಡ್ಸ್ಗಳೆಲ್ಲ ಇದ್ದಾವೆ, ಅದು ಮಾಡೋಕ್ಕಾದರೆ ಇವತ್ತು ಮಾಡ್ತೀನಿ. ಇಲ್ವಾ ಅಂದರೆ ಸ್ಟಿಚಿಂಗ್ ಏನಾದರೂ ಸ್ವಲ್ಪ ಕೆಲಸ ನೋಡಬೇಕಾಗುತ್ತೆ. ಸೊ ನೆನ್ನೆ ಬ್ಲೌಸಸ್ ಎಲ್ಲ ತೊಗೊಂಡು ಬಂದಿದ್ದೆ. ಅದು ಆಲ್ಟ್ರ್ ಇತ್ತು. ಸೊ ಆಲ್ಟ್ರ್ ಮಾಡಿಕೊಟ್ರಲ್ಲೇ, ಬಟ್ ಆದರೂ ಆ ಮುಂದೆ ಹಾಕಿರೋ ಕಪ್ಸ್ಗಳು ಇಷ್ಟ ಆಗ್ತಾಯಿಲ್ಲ. ಸೊ ಅದೆಲ್ಲ ಆರ್ಟಿಫಿಷಿಯಲ್ ಆಗಿದೆ. ಅದೊಂಥರ ಅದು ಫಿಟ್ಟಿಂಗೇ ಸರಿ ಹೋಗ್ತಾಯಿಲ್ಲ. ಸೊ ಹಂಗಾಗಿ ನಾನು ಟೈಲರ್ ಆಗಿರೋದ್ರಿಂದ ನಂಗೆ ಅದ್ರ ಬಗ್ಗೆ ಎಲ್ಲ ಗೊತ್ತಿದೆ ಅಲ್ವಾ. ಸೊ ಆ ಕಪ್ಸ್ ಅವಶ್ಯಕತೆಯೇ ಇಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಅದನ್ನೆಲ್ಲ ತೆಗೆದು ನಾನೇ ಇವಾಗ ಆಲ್ಟ್ರ್ ಮಾಡ್ಕೋಬೇಕು. ಮಿಷಿನೆಲ್ಲ ರೆಡಿ ಇದೆ ಇವಾಗ. ಸೊ ಒಂದು ಮಿಷಿನ್ ಓಡೋ ಅಂಥ ಒಂದು ಪೊಸಿಷನಲ್ಲಿದೆ, ವರ್ಕಿಂಗ್ ಆಗೋ ಒಂದು ಪೊಸಿಷನಲ್ಲಿದೆ. ಸೊ ಅದನ್ನು ಇವಾಗ ರಿಪೇರಿ ಮಾಡುವ. ಮೊನ್ನೆ ಅಷ್ಟೇ ಪ್ರಜಾವಾಣಿ ನ್ಯೂಸ್ ಚಾನಲ್ ಅವರು ನನ್ನ ವೀಡಿಯೋನ ಶೂಟ್ ಮಾಡ್ಕೊಂಡು ಹೋದರು. ಬಟ್ ಅದ್ರ ಜೊತೆಗೆ ಅವ್ರ ವೀಡಿಯೋ ಯಾವಾಗ ಹಾಕ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅವ್ರ ಚಾನಲ್ ಚೆಕ್ ಮಾಡಿದೆ, ಇನ್ನೂ ಬಂದಿಲ್ಲ ಆ ವೀಡಿಯೋ. ಬಟ್ ಅದಂತೂ ಒಂದು 2-3 ಎಪಿಸೋಡಾಗಿ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವರು ಮನೇಲಿ ಮಾಡುವಂಥ ಕೆಲಸಗಳಿಗೆ ಬೇರೆ ವೀಡಿಯೋ ತೊಗೊಂಡ್ರು,
ಮತ್ತು ಹೊರಗಡೆ ಹೆಂಗೆ ಓಡಾಡ್ತೀನಿ ಅನ್ನೋದನ್ನೇ ಬೇರೆ ವಿಡಿಯೋ ತೊಗೊಂಡು, ಮೆಟ್ರೋದಲ್ಲಿ ಹೇಗೆ ಓಡಾಡ್ತೀನಿ, ಸಿಟಿಗೆ ಹೇಗೆ ಹೋಗ್ತೀನಿ ವೀಲ್ಚೇರ್ ಬೈಕ ಯೂಸ್ ಮಾಡ್ಕೊಂಡು ಮೆಟ್ರೋ ಹೇಗೆ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಅದೊಂದು ವಿಡಿಯೋ ಮಾಡಿದ್ದಾರೆ. ಸೊ ಮಣ್ಣಿನ ಜ್ಯುವೆಲರಿ ಮಾಡೋದನ್ನೇ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದಾರೆ. ಸೊ ಒಂದು 4-5 ಎಪಿಸೋಡೇ ಆಗ್ಬೋದು, ನನಗಂತೂ ಗೊತ್ತಿಲ್ಲ, ನೋಡೋಣ ಎಷ್ಟು ಬರುತ್ತೆ ಏನು ಕತೆ ಅಂತ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ಆಪರ್ಚುನಿಟಿ ಇದೆ, ಪ್ರಜಾವಾಣಿ ಅವ್ರ ಕಡೆಯಿಂದನೇ ಒಂದು ಈವೆಂಟ್ ನಡೀತಾ ಇದೆಯಂತೆ. March 8 ಆದಮೇಲೆ ಒಂದು ಈವೆಂಟ್ ಮಾಡ್ತಾಯಿದ್ದೀವಿ, ಅವಾಗ ನಿಮ್ಮನ್ನು ಕರಿತೀವಿ ಬನ್ನಿ ಅಂತ ಹೇಳ್ಬಿಟ್ಟು ಅವರು ಈವೆಂಟಲ್ಲಿ ಮೀಟ್ ಮಾಡೋಣ ಅಂತ. ಸೊ ಖುಷಿಯಾಯಿತು ನನಗೆ. ಸೊ ಒಂದು ಈವೆಂಟಿಗೆ ಇನ್ವೈಟ್ ಮಾಡಿದರು ಅಂತ. ಸೊ ಅದ್ರ ಜೊತೆಗೆ ಇನ್ನೂ ಒಂದು ಇದರಲ್ಲಿ ಸ್ಕೂಲಲ್ಲಿ ನನ್ನ ಕರೆದಿದ್ದಾರೆ. ಸೊ ಅದು ಖುಷಿಯಾಯಿತು. ಗೊತ್ತಿಲ್ಲ ಒಂದು ವಿಡಿಯೋ ಇಲ್ಲಿವರೆಗೂ ರೀಚ್ ಆಗುತ್ತೆ, ಒಬ್ಬ ಮನುಷ್ಯನ ಎಲ್ಲಿ ಯಾವ ಮಟ್ಟಕ್ಕೆ ಗಂಟ ತೊಗೊಂಡೋಗ್ಬಿಡುತ್ತೆ ಅಂತ. ಬಟ್ ಒಳ್ಳೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನು. ಸೊ ಏನಂದರೆ ಬೇರೆಯವ್ರಿಗೆ ನಮ್ಮ ಒಂದು ಕೈಯಿಂದ ಸಹಾಯ ಮಾಡೋಕ್ಕಾಗದೇ ಇದ್ರು ಅಟ್ಲೀಸ್ಟು ನಮ್ಮ ವೀಡಿಯೋಗಳ ಮೂಲಕ ಒಂದು ಮೆಸೇಜ್ ಅಂತೂ ಹೋಗಬೇಕು, ಒಂದು ಒಳ್ಳೆ ಮೆಸೇಜ್ ಅದರಲ್ಲೂ ಹೋಗ್ಬೇಕಾಗಿರೋದು. ಸೊ ಅದನ್ನು ನಾನು ಏನೋ ಒಂದು ಸಣ್ಣ ಪ್ರಯತ್ನ ಅಂತೂ ಮಾಡ್ತಾಯಿದ್ದೀನಿ. ಅದು ಇನ್ನೊಂದು ಬಂದು ಸೋಷಿಯಲ್ ಮೀಡಿಯಾ ಅನ್ನೋದು ನನಗೆ ಒಂದು ಜೀವನಾಧಾರದ ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ಹೇಳ್ಬೋದು. ಸೊ ಅದು ಒಂದು ಕಡೆ ನಡೆಸ್ತಾ ಇರಬೇಕು, ಒಂದು ಕಡೆ ಜೀವನ ನಡೆಸ್ತಾ ಇರಬೇಕು, ಇನ್ನೊಂದು ಕಡೆ ನಾನು ದುಡಿಯೋದಕ್ಕೆ ಅಂತ ಎಕ್ಸಿಬಿಷನ್ಸ್ಗಳಿಗೆ ಮಣ್ಣಿನ ಜ್ಯುವೆಲರಿ ಸ್ಟಾಲ್ಸ್ ಆಗಿರ್ಬೋದು, ಕೆಲವೊಂದು ಆರ್ಟಿಫಿಷಿಯಲ್ ಜ್ಯುವೆಲರಿನೂ ಆ್ಯಡ್ ಮಾಡ್ಕೊಂಡಿದ್ದೀನಿ, ಇದನ್ನೆಲ್ಲ ಸ್ಟಾಲ್ಸ್ಗಳಿಗೆ ಹಾಕ್ತೀನಿ. ಸೊ ಇದೆಲ್ಲ ಒಂದು ರೊಟೇಷನಲ್ಲಿ ಲೈಫ್ ನಡೀತಾ ಇದೆ ಅಂತ ಹೇಳ್ಬೋದು. ಸೊ ನಿಜ ಖುಷಿ ಆಗುತ್ತಪ್ಪ. ಜೀವನನ ತಗೊಂಡೋಗೋದು ಅಷ್ಟು ಸುಲಭ ಅಲ್ವೇ ಅಲ್ಲ, ಅದರಲ್ಲಿ ಹೆಂಗೆ ಮ್ಯಾನೇಜ್ ಮಾಡಬೇಕು ಇದನ್ನೆಲ್ಲ ಅನ್ನೋದೊಂದು ಪಾರ್ಟು ನನ್ನ ಲೈಫ್ ನಡೀತದೆ, ಇನ್ನೊಂದು ಪಾರ್ಟು ನನ್ನ ಮಗನ ಲೈಫ್ ನಡೀತಿದೆ. ಸೊ ಇದನ್ನೆಲ್ಲನೂ ನಿಭಾಯಿಸ್ಕೊಂಡು ನಡೆಸೋದೇ ಒಂದು ಜೀವನ ಆಗಿದೆ. ಇದ್ರ ಜೊತೆಗೆ ಒಂದು ಕೋರ್ಟ್ನ ವಿಚಾರ ಹೇಳ್ಬೇಕು, ಅದಕ್ಕೋಸ್ಕರ ಬಂದಿದ್ದೀನಿ ಇವತ್ತು. ತುಂಬ ದಿನಗಳೇ ಆಯಿತು. ಒಂದಷ್ಟು ಜನ ಮೆಸೇಜ್ ಹಾಕಿದ್ರು, ನಿಮ್ಮ ಡಿವೋರ್ಸ್ ಕೇಸ್ದು ಎಲ್ಲಿವರೆಗೂ ಬಂತು, ನಿಮ್ಮ ಕೋರ್ಟ್ ವಿಚಾರ ಎಲ್ಲಿಗೆ ಬಂತು ಅಂತ. ಆ್ಯಕ್ಚುಲಿ ಕೋರ್ಟ್ ಅನ್ನೋದನ್ನ ನಾನು ಜಾಸ್ತಿ ಮೆನ್ಷನ್ ಮಾಡಬಾರ್ದು, ಬಟ್ ಮಾಡಲೇಬೇಕಾದ ಒಂದು ಸಿಚುವೇಶನ್ ಮಾಡ್ತಾಯಿದ್ದೀನಿ ಅಷ್ಟೆ. ಬಟ್ ಈ ವಿಚಾರ ಬಗ್ಗೆ ಮಾತಾಡ್ತಾ ಹಂಗೆ ಯಾವುದೋ ಬೇರೆ ಇದಕ್ಕೆ ಹೋದಂಗಿರುತ್ತೆ ನಮ್ಮ ಲೈಫು. ಯಾಕಂದರೆ ಕೆಲವೊಂದು ಪ್ರಾಬ್ಲಮ್ಸ್ ಹೆಂಗಿರುತ್ತೆ ಅಂದರೆ, ನಾವು ಸಾಯ್ತಾಯಿದ್ದೀವಿ, ನಾವು ಸತ್ತೋಗ್ತಾಯಿದ್ದೀವಿ ಅಂದ್ರೂ ಆ ಪ್ರಾಬ್ಲಮ್ಸ್ ನಮ್ಮ ತಲೆನೇ ಬಿಡಲ್ಲ. ಅದು ಬೆನ್ನಿಗೆ ಬಿದ್ದ ಬೇತಾಳ ಅಂತ ಹೇಳ್ತಾರಲ್ಲ, ಬೆನ್ನಿಗೆ ಹತ್ತಿದ್ದ ಶನಿ ಅಂತ. ಕೆಲವೊಂದು ಶನಿಗಳು ನಮ್ಮ ಲೈಫಿಂದ ಹೋಗೋದೇ ಇಲ್ಲ, ಅವು ಯಾವಾಗಲೂ ನಮ್ಮ ಜೊತೆಲೇ ಇರಬೇಕು ಅಂತವೆ. ಏನು ಮಾಡೋಣ, ಟಾರ್ಚರು ಕೊಡ್ತವೆ ಜೊತೆಗೆ. ಆಮೇಲೆ ಅವಕ್ಕೆ ಏನೋ ಗೊತ್ತಿಲ್ಲ, ನಮ್ಮನ್ನು ನೆಮ್ಮದಿಯಾಗಿ ಬಿಟ್ಬಿಟ್ರೆ ಅವು ನೆಮ್ಮದಿಯಾಗಿರಲ್ವೇನೋ ಅಂತ ಅನಿಸುತ್ತೆ ಆ ಶನಿಗಳಿಗೆ. ಆ ಶನಿಗಳೇನು ಮಾಡ್ತಾವೆ ನಮ್ಮನ್ನು, ಇಲ್ಲ ನಾನು ನಿನ್ನ ಬಿಡಲ್ಲ, ನಿನಗೂ ಟಾರ್ಚರ್ ಕೊಡಬೇಕು, ನಾನು ಟಾರ್ಚರ್ ತಗೋಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿರ್ತವೆ ಮೈಂಡಲ್ಲಿ. ಏನು ಮಾಡೋಣ, ಅವ್ರ ಪಾಡಿಗೆ ಅವರು ಬದುಕ್ತಾ ಇದ್ದಾರೆ ಅಂದರೆ ಒಬ್ಬ ವ್ಯಕ್ತಿನ ಅವ್ರ ಇಷ್ಟ ಬಂದಂಗೆ ಬದುಕಕ್ಕೆ ಬಿಟ್ಬಿಡ್ಬೇಕು. ಯಾಕಂದರೆ ಲೈಫ್ ಅನ್ನೋದು ಅವ್ರ ಚಾಯ್ಸು ಅಲ್ವಾ. ಇವಾಗ ನನ್ನ ಲೈಫ್ನ ಬೇರೆಯವ್ರು ಯಾರೂ ಡಿಸೈಡ್ ಮಾಡೋಕ್ಕೆ ಬರೋಲ್ಲ. ಈಗ ನಾನು ಬೇರೆಯವ್ರ ಲೈಫ್ನ ನಾನು ಡಿಸೈಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರವ್ರ ಜೀವನ ಅವ್ರವ್ರ ಇಷ್ಟ. ಈಗ ಹೋಗ್ಬಿಟ್ಟು ಒಬ್ಬ ವ್ಯಕ್ತಿಗೆ ಏನೋ ಒಂದು ತಿಂತಾ ಇರ್ತಾನೆ ಇಷ್ಟಪಟ್ಟು, ನೀನು ತಿನ್ನಬೇಡ, ಇದು ಶುಗರ್ ಬರುತ್ತೆ, ನೀನು ಹೆಲ್ತಿಯಾಗಿರಬೇಕು, ಹಂಗೆ ಹಿಂಗೆ ಅಂತ ಹೇಳಿದ್ರೆ ಅವ್ನ ದುಡ್ಡು ಅವ್ನ ಇಷ್ಟ, ಅವನೇನಾದರೂ ತಿನ್ಕೊಳ್ತಾನಲ್ವ. ಸೊ ನಾವು ಹೇಳೋದ್ರಿಂದ ಏನು ಯೂಸಲ್ಲಿ. ಸೊ ಆ ವ್ಯಕ್ತಿಗೆ ಗೊತ್ತಿರಬೇಕು, ಅಕಸ್ಮಾತ್ ಅವ್ರಿಗೆ ಶುಗರ್ ಇತ್ತು ಅಂದರೆ, ನಂಗೆ ಶುಗರ್ ಇದೆ, ನಾನು ಆರೋಗ್ಯವಾಗಿರಬೇಕು ಅಂದರೆ ನಾನು ಇದನ್ನು ತಿನ್ನಬಾರ್ದು, ಸೊ ಹೆಲ್ತಿಯಾಗಿರೋದನ್ನ ತಿನ್ನಬೇಕು ಅಂತ ಅವನಿಗೆ ಗೊತ್ತಿರುತ್ತೆ. ಸೊ ಈ ಒಬ್ಬ ವ್ಯಕ್ತಿ ಹೋಗಿ ಹೇಳ್ಬಿಟ್ರೆ ಅವ್ರು ತಿಂದೇ ಬಿಡ್ತಾರೆ ಅದನ್ನು. ಸೊ ಹೆಂಗಿದೆ ಮನುಷ್ಯ ಅಂದರೆ ಅವ್ನ ಮೈಂಡ್ ಸೆಟ್ನೇ ಚೇಂಜ್ ಮಾಡ್ಕೊಬಿಡ್ತಾನೆ ಜೀವನ ಮಾಡುವಾಗ. ಬಟ್ ಏನು ಗೊತ್ತಾ, ಆಲ್ರೆಡಿ ನನ್ನ ಲೈಫ್ಗೆ ನಾನು ಉದಾಹರಣೆ ತಗೊಂಡು ಹೇಳ್ಕೊಳ್ಳೋ ಅಂಥದ್ದು. 26-27 ವರ್ಷಕ್ಕೆ ಕಂಪ್ಲೀಟ್ಲಿ ಲೈಫೇ ಮುಗೀತು. 23 ವರ್ಷಕ್ಕೆ ನಾನು ಮದುವೆ ಆಗಿದ್ದು. ಸೊ 23 ವರ್ಷಕ್ಕೆ ಅಪ್ಪ ಅಮ್ಮನ ಮನೇಲಿ ಇದ್ದಿದ್ದು ಲೈಫ್ ಮುಗೀತು. ಸೊ 23 ವರ್ಷದಿಂದ 26-27ಕ್ಕೆ ಇನ್ನೊಂದು 2-3 ವರ್ಷ ಮದುವೆ ಲೈಫ್ ಮುಗೀತು. ಸೊ ಈ 27 ವರ್ಷ ಆದಮೇಲೆ ಬೆಡ್ ರಿಡನ್ ಲೈಫು. ಸೊ ಈ ಬೆಡ್ ರಿಡನ್ ಲೈಫ್ನಲ್ಲಿ ಸೊ ನಾನು ವೃದ್ಧಾಪ್ಯದ ಜೀವನ ನೋಡ್ದಂಗೆ ಅನಿಸ್ಬಿಡ್ತು ನನಗೆ. ಯಾಕಂದರೆ ಆಲ್ಮೋಸ್ಟ್ ಒಂದು 50-60 ವರ್ಷ ಆದಮೇಲೆ ಎಲ್ಲರೂ ಬೆಡ್ ರಿಡನ್ ಆಗ್ತಾರೆ. ಬಟ್ ನಾನು 27 ವರ್ಷಕ್ಕೆ ಬೆಡ್ ರಿಡನ್ ಆಗ್ತೀನಿ. ಗೊತ್ತಿಲ್ಲ, ಬಟ್ ಲೈಫು ಏನು ಅಂತ ಆವಾಗ ನನಗೆ ಕಲಿಸ್ಕೊಡುತ್ತೆ. ನನ್ನವ್ರು ಯಾರು, ನಿನ್ನ ಪರಿಸ್ಥಿತಿಗೆ ಕಾರಣ ಯಾರೇ ಆಗಿರ್ಬೋದು, ಬಟ್ ಅನುಭವಿಸ್ತಾ ಇರೋದು ನಾನೇ ಅಲ್ವಾ.
ಸಿಚುವೇಶನ್ ಏನೇ ಆಗಿರ್ಬೋದು, ಅವ್ರು ಯಾರು ಬೀಳಿಸಿದ್ರು, ಆಕ್ಸಿಡೆಂಟ್ ಆಯಿತೋ ಆಕ್ಸಿಡೆಂಟ್ ಮಾಡಿಸಿದ್ರು, ಬಟ್ ಎಲ್ಲ ಒಂದು ನೋವನ್ನು ತಗೊಂಡು ಬದುಕ್ತಾ ಇರೋದು ನಾನು. ನನ್ನ ಲೈಫ್ನ ತಗೊಂಡು ಯಾರೂ ಬದುಕೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಸೊ ಈ ಒಂದು ಉದಾಹರಣೆ ನಾನು ನೆನ್ಪಿಟ್ಕೊಳ್ಳಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂತ ಮುಂದೆ ಬಿಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸೊ ಕೋರ್ಟ್ ವಿಚಾರ ಅಂತ ಬಂದರೆ ಅಲ್ಲಿ ಏನೆಲ್ಲ ನಡೆಯುತ್ತೆ ಮ್ಯಾಟ್ರ್ ಅನ್ನೋದಕ್ಕೆ ಇದು ಲಿಂಕ್ ಆಗುತ್ತೆ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ. ಬೇಕಾದ್ರೆ ಸಾವಿರಾರು ಜನದ ಮುಂದೆ ತಾಳಿ ಕಟ್ಟೋ ಗಂಡ, ಅವಳ ಜೀವನ ಹಾಳು ಮಾಡಿದ್ದೀನಿ, ಇವತ್ತು ಅವಳ ಲೈಫ್ ಅವಳು ನೋಡ್ಕೊಳ್ಳಿ, ಹೆಂಗೋ ಇರೋಷ್ಟು ದಿನ ಸ್ವಲ್ಪ ದಿನ ಬದುಕ್ತಾಳೇನೋ. ಅವಳ ಜೀವನಕ್ಕೆ ಆಧಾರಕ್ಕೆ ಒಂದು ಮನೆ ಕೊಡೋಕ್ಕೆ ಒಂದು ಯೋಗ್ಯತೆ ಇಲ್ಲ ಅಂದರೆ ಒಬ್ಬ ಗಂಡಸಿಗೆ ತಾಳಿ ಕಟ್ಟೋಕ್ಕೆ, ಅವ್ನ ಜೀವನ ನೋಡ್ಕೊಳ್ಳೋಕ್ಕೆ, ಅವ್ನ ಜೀವನನ ರೂಪಿಸ್ಕೊಳ್ಳೋಕ್ಕೆ ಮಾತ್ರ ಹೆಂಡ್ತಿ ಬೇಕಾಗಿರುತ್ತೆ. ಮನೆ ಕೆಲಸದ ಆಳಗಾಗಿ ಒಂದು ಹೆಣ್ಣನ್ನು ಮದುವೆ ಆಗ್ತಾರೆ ಅಂತ ನನ್ನ ಒಂದು ದೃಷ್ಟಿಕೋನ. ಯಾರಿಗೆ ಎಷ್ಟು ಜನ ಕನಸಿದೆಯಲ್ಲೋ ಗೊತ್ತಿಲ್ಲ, ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಗಂಡಸರಿಗೆ ಅವ್ರ ಮನೆ ಕೆಲಸ ನಿಭಾಯಿಸ್ಕೊಳ್ಳೋಕ್ಕೆ, ಅವ್ರ ಫ್ಯಾಮಿಲಿಗಳನ್ನ ನೋಡ್ಕೊಳ್ಳೋದಕ್ಕೆ, ಅವ್ರ ಮಕ್ಳುಗಳನ್ನ ಅಡ್ದುಕೊಡೋದಕ್ಕೆ ಹೆಣ್ಮಕ್ಳು ಬೇಕಾಗಿರುತ್ತೆ. ಸಂಬಳ ಕೊಟ್ಟು ಕೆಲಸ ಮಾಡಿಸ್ಕೊಳ್ಳೋದಕ್ಕೆ ಮನೇಲಿ ಯೋಗ್ಯತೆ ಇರಲ್ಲ ಈ ಗಂಡಸರಿಗೆ, ಕೆಲವೊಬ್ರಿಗೆ, ನಾನು ಎಲ್ರಿಗೂ ಮೆನ್ಷನ್ ಮಾಡ್ತಿಲ್ಲ. ಅವ್ರೇನು ಮಾಡ್ತಾರೆ, ಮದುವೆ ಅನ್ನೋ ಒಂದು ಹೆಸರಲ್ಲಿ ಒಂದು ಯಾವಳನ್ನೋ ಕರ್ಕೊಂಡು ಬರ್ತಾಳೆ. ದುಡ್ಡು ಕೊಟ್ಟು ಕೆಲಸ ಮಾಡಿಸೋ ಅಷ್ಟು ಕೆಪಾಸಿಟಿ ಇಲ್ಲದೆ ಇರೋ ಕೆಲವೊಬ್ರು ಗಂಡಸರು ಏನು ಮಾಡ್ತಾರೆ, ಈ ಥರ ಒಂದು ಹೆಣ್ಮಕ್ಳನ್ನ, ಅಮಾಯಕ ಹೆಣ್ಮಕ್ಳುಗಳು, ಅದನ್ನು ಏನು ಅಂದರೆ ಈ ಬಡತನದಲ್ಲಿ ಬೆಳೆದಿರ್ತಾರೆ. ಆಮೇಲೆ ಅಪ್ಪ ಅಮ್ಮ ಇರಲ್ಲ. ಮತ್ತು ಬಡತನ ಅಂದರೆ ಯಾವ ಮಟ್ಟಿಗೆ ಅಂದರೆ ಮನೆಯೂ ಇರಲ್ಲ ಅವರಿಗೆ, ಸರಿಯಾಗಿ ಒಂದು ಮನೆಯೂ ಇರಲ್ಲ. ಕೊಟ್ಟಿಗೆ ಮನೇಲಿ ಇದ್ದಿದ್ದು ನಾನು. ಆ್ಯಕ್ಚುಲಿ ಹೆಂಗೆ ಈ ವ್ಯಕ್ತಿ ಎಲ್ಲರೂ ಮರಳು ಮಾಡಿ ಹೆಣ್ಮಕ್ಳು ಲೈಫ್ನ ಹಾಳು ಮಾಡೋದಕ್ಕೆ ಎಲ್ಲೆಲ್ಲಿಂದನೋ ಹೆಂಗೋ ಸೃಷ್ಟಿ ಆಗ್ಬಿಡ್ತಾರೆ. ಕೆಲವೊಬ್ರು ಇರ್ತವೆ ಕಿತ್ತೋದು ಕಚ್ಚಾಡ ನನ್ನ ಮಕ್ಳುಗಳು, ಅಂಥವ್ರಿಗೆ ಏನು ಹೇಳ್ಬೇಕು ನಂಗೆ ಗೊತ್ತಿಲ್ಲ. ಬಟ್ ಆ ಪಾಯಿಂಟ್ನ ಸರಿಯಾಗಿ ಇದನ್ನು ಟೈಮಿಗೆ ಸರಿಯಾಗಿ ಉಪಯೋಗಿಸ್ಕೊಂಡ್ರು. ಸೊ ನಮ್ಮಮ್ಮ ತೀರೋಗಿದ್ರು, ಹಳೆಯ ಮನೆ, ಒಂದು ಕಡೆ ಗೋಡೆ ಬಿದ್ದಿತ್ತು. ಸೊ ಈ ಒಂದು ಸಿಚುವೇಶನ್ನ ಈ ವ್ಯಕ್ತಿ ಎನ್ಕ್ಯಾಶ್ ಮಾಡ್ಕೊಂಡು ಹೆಂಗೋ ಮದುವೆ ಮಾಡಿಕೊಡ್ತಾರೆ. ಒಬ್ಬಳೆ ಮಗಳು ಬೇರೆ ಇರೋದು, BCom ಮಾಡಿದ್ದಾಳೆ, ಚೆನ್ನಾಗಿ ಎಜುಕೇಷನ್ ಮಾಡಿದ್ದಾಳೆ. ಆಮೇಲೆ ಬಡವ್ರ ಮನೆ ಮಕ್ಕಳು ಅಂದರೆ ವಾಪಸ್ ಹೋಗಲ್ಲ. ಯಾಕೆ, ಇವ್ರು ಏನೇ ಕಾಟ ಕೊಟ್ಟರು ತಡ್ಕೊಂಡಿರ್ತಾರೆ ಅನ್ನೋದು ಒಂದು ಇದಿದೆ. ಸೊ ಇವ್ರಿಗೆ ಗೊತ್ತಿರುತ್ತೆ, ಇವ್ರಿಗೆ ಒಂದು ಸ್ಯಾಲ್ರಿ ಕೊಡೋಂಗಿಲ್ಲ, ಇವ್ರಿಗೆ ಅಂತ ದುಡ್ಡು ಖರ್ಚು ಮಾಡೋಂಗಿಲ್ಲ, ಇವ್ರಿಗೆ ಅಂತ ದುಡ್ಡು ಏನಕ್ಕೂ ಕೊಡೋಂಗಿಲ್ಲ. ನಾವು ಮನೇಲಿ ತಂದಿಟ್ಕೊಳ್ಳೋಣ, ಯಾವುದೋ ಒಂದು ಮೂಲೆ ಬಿದ್ದಿರ್ತಾಳೆ, ಮನೆಯವ್ರ ಕೆಲಸಗಳನ್ನೆಲ್ಲ ಮಾಡಿಸ್ಕೊಳ್ಳೋಣ, ಏನೋ ಒಂದಿಷ್ಟು ಊಟ ಹಾಕೋದು, ಏನೋ ಮಾಡಿದ್ರಲ್ಲ ಅದು ಅವಳು ಮೂಲೆಯಲ್ಲಿ ಕೂತ್ಕೊಂಡು ತಿನ್ಕೊಳ್ಳಿ ಅನ್ನೋ ಥರ ಇರುತ್ತೆ. ಇವತ್ತು ಕೆಲವೊಬ್ರು ಹೆಣ್ಮಕ್ಳುಗಳಿದ್ದಾರೆ, ಬಾಯಿ ಬೆಳಕಿಗಳು, ಅವರೆಲ್ಲ ಜೀವನ ಮಾಡ್ತಿದ್ದಾರೆ. ಗಂಡನ ಎದುರಿಸಿ ಬೆದರಿಸಿ, ಅವ್ರ ಗಂಡನ ಮನೆಯವ್ರನ್ನೆಲ್ಲ ಎದುರಿಸಿ ಬೆದರಿಸ್ಕೊಂಡು ಜೀವನ ಮಾಡಿಸೋವಂಥವ್ರು ಇದ್ದಾರೆ. ಯಾರು ಬೇಡ, ನಮ್ಮ ಫ್ಯಾಮಿಲಿಗಳಲ್ಲೇ ಕೆಲವೊಬ್ರು ಇದ್ದಾರೆ. ಸೊ ಅಂಥವನ್ನೆಲ್ಲ ನೋಡುವಾಗ ಅನಿಸುತ್ತೆ, ನಮ್ಗೆ ಯಾಕಿಂತ ಗಂಡದಿರು ಸಿಗಲಿಲ್ಲ ಅಂತ. ಸೊ ನಾವು ಆ ಥರ ಬಜಾರಿಗಳಾಗಿದ್ದರೆ ಗಂಡನ ಎದುರಿಸಿ ಬೆದರಿಸಿ ಹೆಂಗೊಬ್ಬ ಜೀವನ ಮಾಡ್ಬೋದಾಗಿತ್ತು. ನಾವು ಕೇಳಕ್ಕೆ ಬಂದಿಲ್ಲ, ನಮ್ಮ ಮನೆ ಬರ್ತಾರೆ ಕಿತ್ತೋದು ನನ್ನ ಮಕ್ಳುಗಳು ಇಂಥವರೇ ಸಿಗ್ತಾರೆ ಅಂತ ನಾವು ಕೇಳ್ಕೊಂಡು ಬಂದಿದ್ದೀವಿ. ಏನು ಮಾಡೋಕ್ಕಾಗುತ್ತೆ. ಸೊ ಮೀಡಿಯೇಷನ್ಗೆ ಕೂರಿಸಿ ಮಾತಾಡಿಸುವಾಗ ನಾನು ಕೇಳಿದ್ದಿಷ್ಟೇ, ನೀನು ಹಣ ಅಂತಲೂ ಕೊಡಬೇಡ, ನನ್ನ ಕೈಗೆ ಏನು ಕೊಡಬೇಡಪ್ಪ, ನಾನು ಇರೋವರೆಗೂ ನಾನು ಸ್ವಂತವಾಗಿ ಬದುಕೊಳ್ಳೋಕೆ ಒಂದು ಮನೆ ಮಾಡಿಕೊಡು. ಯಾಕಂದರೆ ನೀನು ಏನು ಇಲ್ಲದೆ ಇರೋನು ಅಂತಲ್ಲ, ನೀನು ಚೆನ್ನಾಗಿದೆ, ಕೋಟ್ಯಾಂತರ ರೂಪಾಯಿಗೆ ನೀನು ಬದುಕ್ತಾ ಇರೋನು, 3 ಕಾರ್ ಇಟ್ಕೊಂಡಿರೋನು, 2 ಬೈಕ್ ಇಟ್ಕೊಂಡಿರೋನು, ನೀನು ಚೆನ್ನಾಗಿ ಬದುಕಿದ್ಯಾ, ನನಗೂ ಗೊತ್ತಿದೆ. ಆದರೆ ನಿನ್ನ ಲೈಫಿಗೆ ನಾನು ಬಂದಿದ್ದೀನಿ. ಇವತ್ತು ನನ್ನ ಜೀವನ ಹಾಳಾಗಿರೋದು ನಿನ್ನಿಂದ. ಸೊ ನಿನ್ನಿಂದ ಹಾಳಾಗಿದೆ ಅಂದಮೇಲೆ ನನ್ನ ಲೈಫ್ನ ಫಿಲಪ್ ಮಾಡೋದಕ್ಕೆ ನೀನು ತುಂಬ ಏನು ಕೋಟ್ಯಾಂತರ ರೂಪಾಯಿ ಕೊಡು ಅಂತ ನಾನು ಕೇಳ್ಕೊತಾ ಇಲ್ಲ. ಅಟ್ಲೀಸ್ಟ್ ಇರೋದಕ್ಕೆ ಬಾಡಿಗೆ ಕಟ್ಟದೇ ಇರೋ ಥರ ಒಂದು ಮನೆ ಮಾಡಿಕೊಡು ಅಂತ. ಯಾಕಂದರೆ 2 ವರ್ಷದಿಂದ ಮನೆ ಮಾಡಿಕೊಡ್ತೀನಿ ಅಂತ ತುಂಬ ಆಟಾಡಿಸಿ ನನ್ನ ಒಂದು ಮನೆ ನೋಡೋದಕ್ಕೆ ಅಂತ ಸಿಕ್ಕಾಪಟ್ಟೆ ಖರ್ಚು ಮಾಡಿಸಿ ಓಡಾಡಿಸಿ, ಊಟ ನೀರಿಲ್ಲದೆ ಬೀದಿ ಅಲ್ಲದೆ ನಾನು ಸಿಕ್ಕಾಪಟ್ಟೆ ಕಷ್ಟಪಟ್ಬಿಟ್ಟಿದ್ದೀನಿ. ಸೊ ಹಂಗಾಗಿ ನನಗೊಂದು ಮನೆ ಇರೋದಕ್ಕೆ ಮಾಡಿಕೊಡು. ನಿನ್ನ ಮಗನಿಗಾಗುತ್ತೆ, ನಾನು ಸ್ವಲ್ಪ ದಿನ ಬದುಕಿರ್ತೀನಿ, ಅದಾದಮೇಲೆ ನಿನ್ನ ಮಗನಿಗಾಗುತ್ತೆ ಅದು. ಸೊ ನನ್ನಿಂದ ನನ್ನ ಮಗನಿಗೆ ಅಟ್ಲೀಸ್ಟ್ ಒಂದು ಮನೆನಾದರೂ ಹೋಯ್ತಲ್ಲ ಅಂತ ಖುಷಿನೂ ಪಡ್ತೀನಿ. ನಾನು ಇರ್ತೀನೋ ಇರಲ್ವೋ ನೆಕ್ಸ್ಟ್ ಗೊತ್ತಿಲ್ಲ. ಸೊ ಅಟ್ಲೀಸ್ಟ್ ಅದಕ್ಕಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡು ಅಂತ ನಾನು ಕೇಳಿಕೊಂಡೆ. ಬೇರೆ ಹಣ ವ್ಯವಸ್ಥೆ ಆಗಲಿ ಅದಾಗಲಿ ಇದಾಗಲಿ ಏನೂ ಕೇಳಿಲ್ಲ ನಾನು. ಆ್ಯಕ್ಚುಲಿ ಚೆನ್ನಾಗಿರೋ ಹೆಣ್ಮಕ್ಳುಗಳೇ ಡಿವರ್ಸ್ ಅಂತ ವಿಷಯಗಳು ಬಂದಾಗ ಕೋಟ್ಯಾಂತರ ರೂಪಾಯಿ ಕೊಡಿ ಅಂತ ಹೇಳಿ ಡಿಮ್ಯಾಂಡ್ ಮಾಡೋರಿದ್ದಾರೆ. ನನಗೆ ಕೋಟ್ಯಾಂತರ ರೂಪಾಯಿ ಬೇಡ, ಅಟ್ಲೀಸ್ಟ್ ಒಂದು ಒಳ್ಳೆ ಮನೆ ಮಾಡಿಕೊಡು, 30-40 ಇಲ್ಲೇ ಮಾಡಿಕೊಡು. ಯಾಕಂದರೆ ನೀನು ಚೆನ್ನಾಗಿದೆಯಾ, ನೀನು ಚೆನ್ನಾಗಿರ್ಬೇಕಾದ್ರೆ ಕಂಡ್ಕೊಂಡವ್ರಿಗೆಲ್ಲ ಮಾಡ್ತಾಯಿದ್ದೆ. ಯಾರನ್ನೋ ಕರ್ಕೊಬಂದು ನಿನ್ನ ಮನೇಲಿ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಫೀಸ್ ಕೊಟ್ಬಿಟ್ಟು ಓದಿಸ್ತಾ ಇದೆಯಾ. ಅಟ್ಲೀಸ್ಟ್ ನೀನು ಹೆಂಡ್ತಿ 4 ವರ್ಷ ನಿನ್ನ ತಾಯಿ ಆಗಿರ್ಬೋದು, ನಿಮ್ಮ ಅಣ್ಣನ ಮಕ್ಕಳಾಗಿರ್ಬೋದು ಎಲ್ಲ ಬಂದು ನಮ್ಮ ಮನೆಗೆ ಸೇರ್ಕೊಳ್ತಾಯಿದ್ರು. ಎಲ್ಲರನ್ನೂ ನೋಡ್ಕೊಂಡು ಮಾಡಿ ಎಲ್ಲ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಆದರೂ ಆಮೇಲೆ ನಿನ್ನ ಮಗುನ ಎತ್ತಿ ಎಲ್ಲ ನಾನು ಮಾಡಿದ್ದೀನಿ. ಸೊ ಇವಾಗ ನಾನು ನನ್ನ ಮಗ ಬದುಕೊಳ್ಳೋದಕ್ಕೆ ಒಂದು ಮನೆ ಮಾಡಿಕೊಡೋದಕ್ಕೆ ಕೇಳಿದ್ದು ಅಷ್ಟೇ. ಸೊ ಅದೊಂದಕ್ಕೆ ಸರಿ ನೋಡೋಣ ಅಂತ ಹೇಳಿ ಡೇಟ್ ತೊಗೊಂಡೋಗಿ ಈ ಮಂತ್ 13ನೇ ತಾರೀಕು ಮತ್ತೆ ಬಂದರು ಅವರು.
ಸೊ ನಾನು ಇಲ್ಲಿಂದ ಏನಿಲ್ಲ ಅಂದರೂ ನನಗೊಂದು ಸಾರಿಗೆ ಖರ್ಚು ವೆಚ್ಚಗಳು 6-7 ಸಾವಿರ ರೂಪಾಯಿ ಬರುತ್ತೆ ಕಾರ್ ಮಾಡ್ಕೊಂಡು ಹೋಗೋದಕ್ಕೆ. ಸೊ ಊಟ ತಿಂಡಿ ಇದೆಲ್ಲ ಸೇರಿ ನನಗೆ 6-7 ಸಾವಿರ ರೂಪಾಯಿ ಬೇಕಾಗುತ್ತೆ ಒಂದು ಸಾರಿ ಗುಬ್ಬಿಗೆ ಹೋಗಿ ಬರೋದಕ್ಕೆ. ನನಗೆ ಈ ವ್ಯಕ್ತಿ ನನ್ನ ಕೋರ್ಟಿಗೆ 5-6 ಸಾರಿ ಕರೆಸಿದ್ದಾನೆ. ಸೊ ಈ ಖರ್ಚು ವೆಚ್ಚಗಳೆಲ್ಲ ಯಾವನು ಕೊಡ್ತಾನಲ್ವಾ? ನಾನು ದುಡಿಬೇಕು, ನಾನು ಬದುಕಬೇಕು, ನಾನು ಮನೆ ಬಾಡಿಗೆ ಕಟ್ಟಬೇಕು, ಮಗು ಎಜುಕೇಷನ್ ನೋಡ್ಕೊತಾ ಇದ್ದೀನಿ, ಮಗುಗೆ ಪ್ರತಿದಿನ ಊಬರ್ ಬುಕ್ ಮಾಡಬೇಕು, ಆಟೋ ಬುಕ್ ಮಾಡಬೇಕು, ಅವನಿಗೆ ತಿನ್ನೋ ಉಣ್ಣೋ ಖರ್ಚೆಲ್ಲ ಅಷ್ಟಿರುತ್ತೆ. ಸೊ ಇಷ್ಟು ಒಂದು ಇದನ್ನು ನಿಭಾಯಿಸೋದು ಅಷ್ಟು ಸುಲಭ ಅಲ್ವೇ ಇಲ್ಲ. ಇದನ್ನೆಲ್ಲ ನಿಭಾಯಿಸ್ಕೊಂಡು ಇವನು ಕೋರ್ಟಿಗೆ ಡಿವರ್ಸಿಗೆ ಹಾಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಬೆಂಗಳೂರಿಂದ ಗುಬ್ಬಿಗೆ, ಗುಬ್ಬಿಯಿಂದ ಬೆಂಗಳೂರಿಗೆ ಓಡಾಡ್ಕೊಂಡು ಕಾರಲ್ಲೂ ಎಷ್ಟು ಖರ್ಚು ಮಾಡ್ಬೋದು ನಾನು. ಈ ವ್ಯಕ್ತಿ ಯೋಗ್ಯತೆಗೆ ಇವನಿಗೆ ನನಗೆ ಬರೋಕ್ಕೆ ಹೋಗೋದಕ್ಕೆ ಚಾರ್ಜಸ್ಸು ಕೊಡೋಕ್ಕಾಗಲ್ಲ. ಇಲ್ಲ ಡಿವರ್ಸ್ ಫ್ರೀಯಾಗಿ ಕೊಡಬೇಕಂತೆ. ಫ್ರೀಯಾಗಿ ಯಾವನು ಕೊಡ್ತಾನೆ? ಇವನೇನೋ ಇನ್ನೊಂದು ಮದುವೆ ಆಗ್ತಾನೆ, ಇನ್ನೊಂದು ಮಗು ಹುಟ್ಟಿಸ್ಕೊಳ್ತಾನೆ, ಏನೋ ಒಂದು ಜೀವನ ನಡೆಯುತ್ತೆ ಒಂದು. ನಮಗೆ ಆ ಲೈಫ್ ಆಗಲ್ಲ. ಇವನ ಜೀವನ ಇವನು ಉದ್ಧಾರ ಮಾಡ್ಕೊಳ್ಳೋದಕ್ಕೆ ನಾನು ಫ್ರೀಯಾಗಿ ಡಿವರ್ಸ್ ಕೊಡಬೇಕು. ಈ ವ್ಯಕ್ತಿ ನನ್ನ ಲೈಫ್ ಹಾಳಾಗಿರೋದಕ್ಕೆ ಅಟ್ಲೀಸ್ಟ್ ಒಂದು ಮನೆ ಕೊಟ್ಬಿಟ್ಟು, ಆಯಿತು ಕಣಮ್ಮ, ನಿನ್ನ ಹೆಸರು ಬೇಡ, ನಿನ್ನ ಮಗನ ಹೆಸರಿಗೂ ನಿನಗೂ ಅವನಿಗೂ ಇದನ್ನು ಮಾಡ್ತೀನಿ ನಾನು, ನಿಂದಾದ್ಮೇಲೆ ಅವನಿಗೆ ಹೋಗೋ ಥರ ನಾನು ಗಾಡಿ ಏನು ಮಾಡಿಬಿಡ್ತೀನಿ ಅನ್ನೋ ಥರನಾದರೂ ಮಾಡಿಕೊಟ್ರೆ ಪರವಾಗಿಲ್ಲ. ಏನೂ ಮಾಡಿಕೊಡ್ತಾಯಿಲ್ಲ. ಸೊ ಈ ವ್ಯಕ್ತಿ ಏನೂ ಮಾಡಿಕೊಡ್ದೇನೆ ನಾನು 1 ರೂಪಾಯಿ ಕೊಡೋಲ್ಲ, ಮಾತೈತೆ 1 ರೂಪಾಯಿ ಕೊಡೋಲ್ಲ. ಯಾಕೆ ನನ್ನ ಲೈಫ್ ಹಾಳು ಮಾಡಿರೋದು ಯಾವನು? ನನ್ನ ಜೀವನ ನೀನು ತಗೋ, ನೀನು 1 ರೂಪಾಯಿ ಕೊಡೋದೇ ಬೇಕಾಗಲ್ಲ ನನಗೆ. ನಾನೇ ನೀನು ಕೊಡ್ತೀನಿ ತಿಂಗಳು ಬೇಕಾದ್ರೆ ದುಡಿದ್ಬಿಟ್ಟು ಏನೋ ಕಷ್ಟಪಟ್ಟು ನಾನೇ ನಿಂಗೆ ತಿಂಗಳು ಕೊಡ್ತೀನಿ. ನನ್ನ ಜೀವನ ನೀನು ತಗೋಬಿಡು, ಅಷ್ಟೇ ನಾನು ಕೇಳೋದು. ಯಾಕಂದರೆ ಒಬ್ಬ ವ್ಯಕ್ತಿ ಲೈಫ್ನ ಚೆನ್ನಾಗಿ ಓಡಾಡಬೇಕಾದ್ರೆ ಈ ಥರ ಹಾಳು ಮಾಡಿ ಕೂರಿಸ್ಬಿಟ್ರೆ ನಾನು ದುಡ್ಕೊಂಡು ತಿನ್ನೋಕ್ಕೂ ಆಗ್ತಿದ್ದಂಗೆ ಮಾಡಿದೆ. ಯಾರ ಫ್ಯಾಮಿಲಿಗೂ ನಾನು ಹೋಗಲ್ಲ ಸ್ವಾಭಿಮಾನಿ ಆಗಿರೋದ್ರಿಂದ. ನಿಂತರೆಲ್ಲ ಬಕೆಟ್ ಹಿಡಿಯೋಕ್ಕೆ ನಂಗೆ ಬರೋದಿಲ್ಲ. ಸೊ ಈ ವ್ಯಕ್ತಿ ಹೇಳ್ತಾನೆ, ಯಾರೋ ಒಬ್ಬರು ಲಾಯರ್ನ ಕೂರಿಸ್ಬಿಟ್ಟು 10,000 ರೂಪಾಯಿ ಕೊಡ್ತೀನಿ ತಿಂಗಳಿಗೆ ಇವಳು ಬದುಕೊಳ್ಳಿ ಅಂತ. ಇವನು ಕೊಡೋ 10,000 ರೂಪಾಯಿ ನನ್ನ ಮಗನಿಗೆ ಖರ್ಚಿಗಾಗಲ್ಲ, ಅವ್ನು ತಿಂಡಿ ಖರ್ಚಿಗಾಗಲ್ಲ ತಿಂಗಳಿಗೆ. ಹಂಗಿದೆ ಈ 10,000 ರೂಪಾಯಿ ನಾನು ಬೆಂಗಳೂರಲ್ಲಿ ಜೀವನ ಮಾಡಬೇಕಂತೆ. ನಾನು ಮನೆ ಬಾಡಿಗೆ ಮತ್ತು ಮನೆ ಕೆಲ್ಸಕ್ಕೆ ಬರೋರ್ಗೇ ನನಗೆ ಎಷ್ಟು ಖರ್ಚಿಗೆ ಬರುತ್ತೆ. ಇಂಥ ಒಂದು ಸಿಚುವೇಷನಲ್ಲಿ ಹೇಗೆ ಮಾಡಬೇಕಪ್ಪ? 10,000 ರೂಪಾಯಿ ಜೀವನ ಮಾಡುವಂದರೆ ಬೆಂಗಳೂರಲ್ಲಿ ಒಬ್ಬ ವ್ಯಕ್ತಿ, ಅದರಲ್ಲೂ ವೀಲ್ಚೇರಲ್ಲಿ ಇದ್ಕೊಂಡು ಅವಳ ಹೆಲ್ತ್ ನೋಡ್ಕೊಂಡು, ಮಗುದು ನೋಡ್ಕೊಂಡು, ಎಜುಕೇಷನ್ ನೋಡ್ಕೊಂಡು, ಮನೆ ಬಾಡಿಗೆ ಕಟ್ಕೊಂಡು ಯಾವನು ಬದುಕೋಕ್ಕಾಗುತ್ತೆ? 10,000ದಲ್ಲಿ ಬದುಕಬೇಕಂತ ಹೆಂಗಿದೆ ಜೀವನ? ಈ ಗುಂಡನಿಗೆ ಏನು ಹೆಸರು ಇಡಬೇಕು ಅಂತ ಗೊತ್ತಾಗಿಲ್ಲ ಇನ್ನೂ. ಹೆಸರು ಯಾರಿಗಾದ್ರೂ ಗೊತ್ತಿದ್ರೆ ಮೆನ್ಷನ್ ಮಾಡಿ. ಇವನದು ತುಂಬ ಚೆನ್ನಾಗಿ ನಮಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದಾನೆ ಇವಾಗ. ಸೊ ಎಲ್ಲ ಕಡೆಗೂ ಇವಾಗ ಒಂಥರ ಮನೆಯಲ್ಲಿ ಒಬ್ಬ ಮನುಷ್ಯ ಇದ್ದಂಗೆ ನಮ್ಮ ಜೊತೇಲಿ ಇವಾಗ. ಸೊ ಒಳ್ಳೆ ಜೊತೆಗಾರ ಅಂತ ಹೇಳ್ಬೋದು. ಆ್ಯಕ್ಚುಲಿ ನನಗೆ ಯಾರೋ ಮೊನ್ನೆ ದಿನ ನಾಯಿ ಮರಿ ತೊಗೊಂಡು ಬಂದು ಅಂತೇಳಿ ಒಂದು ವೀಡಿಯೋ ಹಾಕಾದ್ಮೇಲೆ ಒಂದು ಕಮೆಂಟ್ ಹಾಕಿದ್ರು, ನಿಮ್ಮನ್ನೇ ನೀವು ನೋಡ್ಕೊಳಕ್ಕಾಗಲ್ಲ, ನಾಯಿ ಮರಿನ ತೊಗೊಂಡು ಬಂದಿದ್ದೀರಾ ಅಂತ. ಸೊ ನಮ್ಮ ಖುಷಿಗೆ ನಮ್ಮ ಕೈಲಿ ಆದಷ್ಟು ಒಂದು ಪ್ರಾಣಿಗೆ, ಮೂಕ ಪ್ರಾಣಿಗೆ ಅದರಲ್ಲೂ ಏನೋ ಒಂದು ಹಾಕಿ ಸಾಕುವಷ್ಟು ದೇವ್ರು ಕೊಟ್ಟಿದ್ದಾನೆ ಅಂತ ನಾನು ಅವ್ರಿಗೆ ಈ ಉತ್ತರ ಹೇಳ್ತಿದ್ದೀನಿ. ಈ ವಿಡಿಯೋಗೆ ಕರೆಕ್ಟಾಗಿ ಸಿಕ್ಕಿರೋ ಒಂದು ವಿಡಿಯೋ ನನಗೆ. ಆ್ಯಕ್ಚುಲಿ ಯಾರು 1000 ಜನ ಮದುವೆ ಮಾಡಿಸಿರ್ಬೋದು, 1000 ಜನ ಬಂದು ಹೇಳ್ಬೋದು ನೀವು ಗಂಡ ಹೆಂಡತಿ ಆಗಿ ಬದುಕಿ ಅಂತ. ಬಟ್ ಗಂಡ ಹೆಂಡ್ತಿಗೆ ಮನಸ್ಸಿಲ್ದೇ ಅವ್ರು ಗಂಡ ಹೆಂಡ್ತಿ ಆಗೋದಕ್ಕೆ ಜೀವನ ಪೂರ್ತಿ ಸಾಧ್ಯ ಇಲ್ಲ. ಹೊಂದಾಣಿಕೆ ಇಲ್ದಿರೋ ಸಂಸಾರ ಅದು ಸಂಸಾರನೇ ಅಲ್ಲ. ಅದರಲ್ಲೂ ಗಂಡ ಹೆಂಡ್ತಿ ಮಧ್ಯೆ ಯಾವ ಥರ ಸಂಬಂಧಗಳು, ಸಾಮರಸ್ಯಗಳು ಮತ್ತು ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲನೂ ಇದ್ದಾಗ ಮಾತ್ರ ಒಂದು ಸಂಸಾರ ಅಂತ ಹೇಳೋದು. ಸೊ ಅದಕ್ಕೆ ಒಂದಷ್ಟು ಜನ ದೊಡ್ಡವ್ರ ಗಾದೆಗಳು ಹೇಳ್ತಾರೆ, ಎತ್ತು ಏರಿಗೆ ಇಳಿಯಿತು, ಎಮ್ಮೆ ನೀರಿಗೆ ಇಳಿತು ಅಂತ. ಸೊ ಹಿಂಗೆ ಆ ಕಡೆ ಒಂದು ಈ ಕಡೆ ಒಂದು ಹೋದರೆ ಅದು ಸಂಸಾರ ಆಗಲ್ಲ, ಹೊಂದಾಣಿಕೆ ಕೂಡ ಆಗಲ್ಲ. ಸೊ ಇದು ನನ್ನ ಅಭಿಪ್ರಾಯ. ಎಷ್ಟೋ ಜನ ನನಗೂ ಹೇಳಿದ್ದಾರೆ, ಈ ಪರಿಸ್ಥಿತಿಲಿ ಈ ಥರ ಒಂದು ಸಿಚುವೇಷನಲ್ಲಿ ನಿಮ್ಮ ಹಸ್ಬೆಂಡ್ ಜೊತೆ ಇರಿ ನೀವು, ಹಾಗೆ ಹೀಗೆ ಅಂತೆಲ್ಲ ಹೇಳಿದ್ದಾರೆ ನನಗೆ. ಬಟ್ ಎಲ್ಲ ಸಿಚುವೇಷನ್ನು ನಿಭಾಯಿಸಿ ಬಂದಿರೋಳು ನಾನು. 4 ವರ್ಷ ಬೆಡ್ ರಿಡನ್ ಆಗಿದ್ದಾಗ ನಾನು ಏನೆಲ್ಲ ಅನುಭವಿಸ್ದೆ ಅಂತ ನನಗೆ ಮಾತ್ರ ಗೊತ್ತಿದೆ. ಯಾಕಂದರೆ ಒಬ್ಬ ಮನುಷ್ಯನ ಪರಿಸ್ಥಿತಿಲಿ ನಿಂತು ನೋಡೋವಾಗ ಮಾತ್ರ ಆ ಮನುಷ್ಯನ ಜೀವನ ಏನು ಅಂತ ಬೇರೆಯವ್ರಿಗೆ ಅರ್ಥ ಆಗೋದಕ್ಕೆ ಸಾಧ್ಯ. ಸೊ ನಾನೆಲ್ಲನೂ ಹೊಂದಾಣಿಕೆ ಮಾಡ್ಕೊಂಡು ಬರೋವಾಗಲೂ ಕೂಡ ಯಾವುದೇ ಪ್ರೀತಿ, ವಿಶ್ವಾಸ ಮತ್ತು ಏನೂ ಸಿಕ್ಕಿಲ್ಲ ಒಂದು ಕಡೆಯಿಂದ. ಸೊ 2 ಕಡೆಯಿಂದನೂ ಸಿಕ್ಕಿದಾಗ ಮಾತ್ರ ಅದು ಒಂದು ಒಳ್ಳೆಯ ಸಂಸಾರ ಆಗೋದಕ್ಕೆ ಒಂದು ಸಾಧ್ಯ ಅಂತ ನನ್ನ ಅಭಿಪ್ರಾಯ. ಅದರಲ್ಲೂ ಹೊಂದಾಣಿಕೆ ಅನ್ನೋದು ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಕಷ್ಟ ಸಂಸಾರದಲ್ಲಿ. ಸೊ ಆ ಹೊಂದಾಣಿಕೆ ಒಂದು ಸಾರಿ ಸರಿ ಹೋದರೆ ಲೈಫ್ ಚೆನ್ನಾಗಿರುತ್ತೆ.
ಅದು ಸರಿಯೇ ಹೋಗದೇ ಇದ್ದರೆ ತುಂಬಾ ಕಷ್ಟ. ಅದರಲ್ಲೂ ಹೆಂಡ್ತಿ ಅನ್ನೋಳಿಗೆ ಅವಳಿಗೆ ಆದ ಒಂದು ಬೆಲೆ ಕೊಡುವಂಥ ಗಂಡದಿರು ಸಿಗಬೇಕು ಅಂತ ಎಲ್ಲ ಹೆಣ್ಮಕ್ಳುಗಳಿಗೂ ಆಸೆ ಇರುತ್ತೆ. ಸೊ ಯಾವತ್ತೂ ಹೆಂಡ್ತಿ ಅನ್ನೋ ಒಂದು ಪದಕ್ಕೆ ಒಂದು ವ್ಯಾಲ್ಯೂನೇ ಇಲ್ಲ ಅಂತ ಒಬ್ರನ್ನ ಮದುವೆ ಆದಮೇಲೆ ಗೊತ್ತಾಗುತ್ತೋ ಆ ಲೈಫಲ್ಲಿ ಆ ಹೆಂಡ್ತಿ ಸತ್ತಂಗೆ. ಸೊ ಅವ್ರ ಮನಸ್ಸು ಅವತ್ತೇ ಸತ್ತೋಗುತ್ತೆ. ಆ ಲೈಫಲ್ಲಿ ಇನ್ನೇನೂ ಇಲ್ಲ, ನನ್ನ ಹಸ್ಬೆಂಡೇ ನನಗೆಲ್ಲ ಅಂತ ಅಂದ್ಕೊಂಡು ಬಂದಿರೋ ಒಂದು ಹೆಣ್ಣು ಲೈಫಲ್ಲಿ ಎಲ್ಲನೂ ಕಳ್ಕೊಂಡಂಗೆ ಅನಿಸಿ ಅವ್ಳಿಗೆ ಲೈಫೇ ಬೇಡ ಅನ್ನೋ ಒಂದು ಕೊನೆ ಮಟ್ಟಕ್ಕೆ ಹೋಗ್ತಾಳೆ. ಅದರಲ್ಲಿ ನಾನು ಒಬ್ಬಳು. ಆದರೆ ನಾನು ತುಂಬ ಡಿಫ್ರೆಂಟಾಗಿ ಚೇಂಜ್ ಆಗಿದ್ದೀನಿ ಅಷ್ಟೇ. ಒಂದು ಹೆಣ್ಣು ಹುಟ್ಟಿದ ಮನೇಲಿ 20 ವರ್ಷ ಮಾತ್ರ ಕಳೀತಾಳೆ. ತನ್ನೆಲ್ಲ ಜೀವನನೂ ಮದುವೆ ಆದಮೇಲೆ ಅದರಲ್ಲೂ ಗಂಡನ ಮನೆಯಲ್ಲೇ ಕಳೆಯುವಂಥದ್ದು. ಸೊ ಒಂದು ಹೆಣ್ಣಿನ ಹಣೆ ಬರ ಗೊತ್ತಾಗೋದು ತಾನು ಮದುವೆ ಆದಮೇಲೆ. ಒಂದು ಹೆಣ್ಣು ಮದುವೆ ಆದಮೇಲೆ ಮಾತ್ರ ಗೊತ್ತಾಗೋಕ್ಕೆ ಸಾಧ್ಯ ಅವ್ರ ಹಣೆ ಬರ ಅಂತ ಹೇಳ್ಬೋದು. ಸೊ ಈ ಒಂದು ಸಿಚುವೇಶನ್ಗಂತೂ ಗಾದೆ ಮಾತು ಕೂಡ ನೆನಪಾಯಿತು ನನಗೆ. ಒಳ್ಳೆ ಅಳಿಯ ಸಿಕ್ಕಿದ್ರೆ ಮನೆಗೆ ಮಗನ ಥರ, ಅದೇ ಕೆಟ್ಟ ಅಳಿಯ ಸಿಕ್ಕಿದ್ರೆ ಮಗಳು ಸತ್ತಂಗೆ ಪಾಲಿಗೆ ಅಂತ ಒಂದು ಗಾದೆ ಮಾತಿದೆ. ಸೊ ಇದು ನನಗೆ ಈ ಟೈಮಲ್ಲಿ ನೆನಪಾಯಿತು. ಸೊ ಒಂದೊಂದು ಸಿಚುವೇಶನಲ್ಲೂ ಒಂದೊಂದು ಪರಿಸ್ಥಿತಿಲೂ ಬೇರೆ ಬೇರೆ ಅರ್ಥಗಳನ್ನ ಹುಡ್ಕೋದೇ ಒಂದು ಜೀವನ. ಇವಾಗ ಈ ವಿಡಿಯೋದ ಪೂರ್ತಿ ಸಾರಾಂಶ ಒಂದೇ ಒಂದು ಲೈನಲ್ಲಿ ಹೇಳ್ಬಿಡ್ತೀನಿ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಗಂಡನ ಮನೆ ಚೆನ್ನಾಗಿದ್ದರೆ ಮಾತ್ರ ಸ್ವರ್ಗ, ಗಂಡನ ಮನೆ ಚೆನ್ನಾಗಿಲ್ಲ ಅಂದರೆ ನರಕದಲ್ಲಿ ನರಕ ಅಂತ ಹೇಳ್ತೀನಿ. ಸೊ ನನ್ನ ಉದಾಹರಣೆಗೆ ನೀವು ಆಲ್ಮೋಸ್ಟ್ ನೋಡಿಬಿಟ್ಟಿದ್ದೀರ ವೀಡಿಯೋದಲ್ಲಿ. ಮನುಷ್ಯ ಚಲಾವಣೆಯಲ್ಲಿದ್ದರೆ ಮಾತ್ರ ಬೆಲೆ. ಅವನ ಮೂಲೆ ಗುಂಪಾದರೆ ಯಾರೂ ಕೂಡ ಅವನನ್ನು ನೋಡಲ್ಲ. ಇವತ್ತು ದುಡ್ಡಿರ್ಬೋದು, ಕೈಯಲ್ಲಿ ಶಕ್ತಿ ಇರ್ಬೋದು, ನಾಳೆ ವಯಸ್ಸಾಗಲ್ಲ ಅನ್ನೋದ್ರ ಬಗ್ಗೆ ಅವ್ರಿಗೂ ಅರಿವಿರಬೇಕದು. ಸೊ ಒಬ್ಬ ಮನುಷ್ಯನಿಗೆ ಹಿಂಗೆ ಮಾಡಿ ಬಿಡೋದಲ್ಲ. ಬಟ್ ಕೆಲವು ಸಿಚುವೇಶನು ಅವರಿಗೂ ಒಂದಲ್ಲ ಒಂದಿನ ದೇವ್ರ ಮೇಲೆ ನೋಡ್ತಾ ಇರ್ತಾನೆ ಅಷ್ಟೇ, ಬೇರೆ ಏನು ಹೇಳೋದು ಬೇಕಾಗಿಲ್ಲ. ಮೀಡಿಯೇಷನ್ ಮಾಡಿದರೂ ಕೂಡ ಅಲ್ಲಿ ಯಾವುದೇ ಥರದ ಬದಲಾವಣೆಗಳಾಗಲಿಲ್ಲ. ಸೊ ಮಗುನ ಕರ್ಕೊಬಂದುಬಿಟ್ರೆ ನಾನು ಮಗು ಎಜುಕೇಷನ್ ನೋಡ್ತೀನಿ, ಇವಳಿಗೆ ತಿಂಗಳಿಗೆ 10,000 ಅಷ್ಟೇ ಕೊಡೋದು ಅನ್ನೋ ಥರ ಮಾತಾಡಿದರು. ಸೊ ಮಗು ಹೋಗೋ ಪರಿಸ್ಥಿತಿಲೂ ಇಲ್ಲ, ಹಂಗಾಗಿ 10,000 ತಗೊಂಡು ನಾನು ಏನು ಮಾಡೋ ಪರಿಸ್ಥಿತಿಲಿಲ್ಲ. ಹಂಗಾಗಿ ಏನಾಗುತ್ತೆ ಮುಂದೆ ಕೇಸ್ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿಗೆ ನಿಂತಿದೆ. ಬಟ್ ನಾವು ಯಾವುದೇ ಥರ ದುಡ್ಡಿನ ಒಂದು ಇದನ್ನು ಕೊಡೋದಿಲ್ಲ ಅವರ ಜೀವನಕ್ಕೆ ಅಂತ ಹೇಳಿದ್ದಾರೆ. ಸೊ ಮಗು ಏನು ಕತೆ ಏನು ವಿಷಯ ಅನ್ನೋದ್ರ ಬಗ್ಗೆ ಇನ್ನೂ ಪ್ರಸ್ತಾಪ ಆಗಿಲ್ಲ. ಸೊ ಮುಂದೆ ಏನಾಗುತ್ತೆ ಅಂತ ವಿಡಿಯೋ ನೋಡ್ತಾ ಇರ್ತೀರ, ನಿಮಗೂ ಗೊತ್ತಾಗುತ್ತೆ. ಇವ್ರು ಕೊಡೋ 10,000 ನಂಬ್ಕೊಂಡು ಬೆಂಗಳೂರು ನಗರದಲ್ಲಿ, ಅದರಲ್ಲೂ ನನ್ನಂಥ ವೀಲ್ ಚೇರಲ್ಲಿ ಇರೋಳು ಹೆಲ್ತ್ ಇಶ್ಯೂಗಳನ್ನ ನೋಡ್ಕೊಂಡು ಮಗುನೂ ನೋಡ್ಕೊಂಡು ಬದುಕೋದಕ್ಕೆ ತುಂಬ ಕಷ್ಟ. ಹೈಫೈ ಜೀವನನ ಕಲಿಸಿ ಮಗುನ ನನ್ನ ಹತ್ರ ಕಳಿಸಿದ್ದಾರೆ. ನನಗೂ ಕಷ್ಟ ಇದೆ. ಇದೆಲ್ಲ ಇದು ನನ್ನ ಜೀವನದ ಕತೆ. ಯಾರಿಗೂ ಹರ್ಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಮಾತಾಡಿಲ್ಲ. ಏನಾದರೂ ತಪ್ಪಾಗಿ ಮಾತಾಡಿದರೆ ಈ ವಿಡಿಯೋದಲ್ಲಿ ಕ್ಷಮಿಸಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಾ ಇದ್ದೀರಾ. ಸೊ ಒಂದು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.